ಯಾಕೆ ಬರಲಿಲ್ಲ ಇವರು? ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಇತ್ತೀಚೆಗೆ ಇವ್ರ ಜ್ಞಾಪಕ ಶಕ್ತಿ ಕಮ್ಮಿ ಆದಂತೆ ಕಾಣ್ತಾ ಇದೆ. ನಾನೇ ಹೋಗಿ ಮಾತಾಡ್ತೀನಿ. ಹಲೋ ರೂಪ, ನನ್ನ ಜೊತೆ ಮಾತಾಡ್ಬೇಡಿ ನೀವು. ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ ನನಗೆ. ದಯವಿಟ್ಟು ನೀವು ಯಾಕೆ ಸರಿಯಾಗಿ ಬಂದಿಲ್ಲ? 10 ನಿಮಿಷ ತಡ ಮಾಡಿ ಬಂದಿದ್ದೀರಲ್ಲ, ಯಾಕೆ? ನೋಡು ರೂಪ, ನನಗೋಸ್ಕರ ನಮ್ಮ ತಂದೆಯವರು ಒಂದು ಹೆಣ್ಣು ನೋಡಿದ್ದಾರೆ. ಅವಳನ್ನೇ ಮದುವೆ ಆಗಬೇಕಂತ ಹಠ ಕೂಡ ಇಟ್ಟಿದ್ದಾರೆ. ನಾನು ಸತ್ತರೆ ಅವಳನ್ನ ಮದುವೆ ಆಗಲೇನೆಂದು ಧೈರ್ಯವಾಗಿ ಹೇಳಿಬಿಟ್ಟೆ. ಗಟ್ಟಿ ಮಾಡಬೇಕಾಗಿದ್ದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಧರ್ಮೇಂದ್ರ, ಗಟ್ಟಿ ಮಾಡಿದ ಹೆಣ್ಣನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ವೀಣೆ ನುಡಿಸಲು ತಂದೆ ಬೇಕೆ ಹೊರತು ಯಾರದೇನೆ ಅಲ್ಲ. ನನ್ನ ಜೀವಕ್ಕೆ ನೀನೇ ತಂತಿ, ಅವಳಲ್ಲ. Oh God, you are so innocent, darling. ನಿಜ ನಿಮ್ಮಂತರ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನಾನು ಕೂಡ ನಿಮ್ಮ ಸಲುವಾಗಿ ನಮ್ಮ ಮನೆಯಲ್ಲಿ ಎಲ್ಲ ಮೋಸ ಮಾಡಿದ್ದೀನಿ ಗೊತ್ತಾ? ಯಾರಿಗೆ ಮಾಡುವಿ ಮೋಸ? ನೀವು 2 ಲಕ್ಷ ಹಣ ತಗೊಂಬ ಅಂತ ಹೇಳಿದ್ರು ತಾನೆ? ತಂದಿದ್ದೀಯಾ ನೋಟಿನ ಕಟ್ಟನ್ನು? ಮತ್ತೆ ಪ್ರೇತವ ಪ್ರಾಣ ಸಂಕಟದಲ್ಲಿ ಇರ್ಬೇಕಾದ್ರೆ ಅದನ್ನ ಪಾರು ಮಾಡಬೇಕಾಗಿದ್ದು ಪ್ರೇಮಿ ಪ್ರಥಮ ಕರ್ತವ್ಯ ಅಲ್ವೇ? ಈ ಹಣಕ್ಕಾಗಿ ನಮ್ಮ ಮನೆಯಲ್ಲಿ ದೊಡ್ಡ ನಾಟಕನೇ ಮಾಡಿದೆ ಗೊತ್ತಾ? ನೀ ಮಾಡಿದ ನಾಟಕದ ಸನ್ನಿವೇಶದಲ್ಲಿ ಯಾವುದೇ ದುರ್ಘಟನೆ ನಡೆಯಲಿಲ್ಲ ತಾನೆ? ದುರ್ಘಟನೆ ಸನ್ನಿವೇಶಕ್ಕೆ ನಾನ್ ಬಲಿ ಆಗ್ಲಿಲ್ಲ ರೀ. ಕಳ್ಳರ ಮೇಲೆ ಹೆಸರಾಯ್ತು, ನೋಟಿನ ಕಟ್ಟು ನನ್ನ ಕೈ ಸೇರ್ತು. ನಿನ್ನೆ ಮಧ್ಯರಾತ್ರಿ ನಾನು ಮನೆ ಬಾಗಿಲನ್ನ ತೆಗ್ದೆ. ಖಜಾನೆಯಿಂದ 2 ಲಕ್ಷ ಹಣ ತಗೊಂಡು ಮೊದಲು ನನ್ನ ಬೈಕ್ನ ಬ್ಯಾಗ್ನಲ್ಲಿ ಇಟ್ಬಿಟ್ಟೆ. ಅದಾದ್ಮೇಲೆ ನನ್ನ ಕತ್ತಲಿದ್ದು ನೆಕ್ಲೆಸ್ನ ನಾನೇ ಹೇಳ್ಕೊಂಡು ದೂರ ಬಿಸಾಕಿ ದೂರ ಕೆಚ್ಕೊಂಡ್ಬಿಟ್ಟೆ. ಕಳ್ಳ ಕಳ್ಳ ಅಂತ. ಆಗ ಅಣ್ಣ, ಅತ್ತಿಗೆ, ಅಪ್ಪ ಎಲ್ಲರೂ ಎದ್ದು ಬಂದ್ರು. ಅತ್ತ ಇತ್ತ ಹುಡ್ಕಾಡಿದ್ರು. ಬೆಳಗ್ಗೆ 6 ಗಂಟೆಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ರು. ಆದ್ರೆ ನಮ್ಮ ಅಣ್ಣ ಮಹೇಶ್ ಯಾಕೋ ನನ್ನ ಮೇಲೆ ಸಂಶಯ ಬಂದವರಾಗಿ ನೋಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ದೋಸ್ತಾನೆ ಇಲ್ಲ. ರೂಪ, ಯೋಚನೆ ಮಾಡಿದರೆ ರೂಪ, ನೀನು ನನ್ನ ಮಾತನ್ನು ಪಾಲಿಸಿದರೆ ನನ್ನ ಧರ್ಮ ದೇವತೆ ಆಗುವುದು ಗ್ಯಾರಂಟಿ. ಒಂದು ವೇಳೆ ನೀನು ನನ್ನ ಮಾತು ಪಾಲಿಸದೇ ಇದ್ದರೆ ನೀನು ತನ್ನ ಈ ಹಣದಿಂದ ನಮ್ಮಿಬ್ಬರ ಹಣವಾಗುವುದು ಖಚಿತ. ಯಾವುದು ಬೇಕು ರೂಪ ನಿಮಗೆ? ಖಂಡಿತವಾಗ್ಲೂ ನೀವು ಹೇಳೋ ಮಾತನ್ನೇ ಪಾಲಿಸ್ತೀನಿ. ಯಾಕೆಂದ್ರೆ ನಾನ್ ಮಾಡಿದ ಈ ಕಳ್ಳತನ ನಮ್ಮ ಅಣ್ಣನಿಗೆ ಸುಳ್ಳು ಸಿಕ್ತು ಅಂದ್ರೆ ನಾಳೆ ನಾನು ಸೆರೆಮನೆ ಸೇರ್ಬೇಕಾಗತ್ತೆ. ಹೇಗೆ ಸಿಕ್ಕ ಈ ಹಣ ಮತ್ತೆ ಮರಳಿ ಮನೆ ಸೇರ್ಬೇಕಾಗತ್ತೆ. ಎಷ್ಟೇ ಆದ್ರೂ ನಾನು ನಿಮ್ಮ ಹೆಣ್ತಿಲ್ವೇ? ಹಾಗಿದ್ಮೇಲೆ ನೀವ್ ಹೇಳಿದ ಪ್ಲಾನ್ ಅನ್ನ ಕೇಳ್ತೀನಿ. ನನ್ನ ಮಾತು ನೀನು ಪಾಲಿಸುತ್ತೇನೆ ಎಂದು ಮಾತು ಕೊಡುವೆಯಾ? ಪ್ರಾಮಿಸ್ ಅಪ್ಪ, ಖಂಡಿತವಾಗ್ಲೂ ನಿಮ್ಮ ಮಾತನ್ನ. ಹಾಗಾದರೆ ನಿನ್ನ ಮೇಲೆ ಸಂಶಯ ಪಟ್ಟಿರುವ ನಿನ್ನ ಅಣ್ಣನನ್ನು ಮೊದಲು ಕೊಲೆ ಮಾಡಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಮ ಅಣ್ಣನನ್ನ ನಾನೇ ಕೊಲೆ ಮಾಡ್ಬೇಕು? ರೂಪ, ಮನೆ ದೀಪವೆಂದು ಮುದ್ದಿಸಲು ಹೋದರೆ ನಮ್ಮ ಮುಖವನ್ನೇ ಸುಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮವರೇ ಎಂದು ಅಕ್ಕರೆ ತೋರಿದರೆ ನಮಗೆ ಆಪತ್ತು. ನಮ್ಮ ದಾರಿಗೆ ಅಡ್ಡ ಬಂದವರು ಅಣ್ಣನಾದರೇನು ಹೊಟ್ಟೆಯಿಂದ ಹುಟ್ಟಿ ಬಂದ ಮೊದಲನೆಯದು ಸರಿ. ಅವನನ್ನು ಕೊಲೆ ಮಾಡಲೇಬೇಕು. ಇಲ್ಲವಾದರೆ ಈ ಕಲಿಯುಗದಲ್ಲಿ ನಾವಿಬ್ಬರು ಬದುಕುವುದು ಬಹಳ ಕಷ್ಟ. ನಿಮ್ಮ ಮಾತಿಗೆ ಮೆಚ್ಚಿದೆ. ಅಂಥ ಸಂದರ್ಭ ಬಂದಿದೆ ಅಂದ್ರೆ ನಾನು ಅವರನ್ನ ಕೊಲೆ ಮಾಡ್ತೀನಿ. ಓಕೆನಾ? ವೆರಿ ಗುಡ್ ರೂಪ, ವೆರಿ ಗುಡ್. ಇದ್ದರಿರಬೇಕು ನಿನ್ನಂತ ನೋಡಿ, ಒಂದ್ ವೇಳೆ ನನ್ನ ಬಾಳಿನಲ್ಲಿ ಚಿಂತೆ ಎಂಬ ರೋಗ ಬಂದಿದೆ ಆದ್ರೆ ನೀವಿದ್ದೀರಲ್ಲ, ಸಂತೋಷದಿಂದ ದರ ಮುಡಿಸೋದಕ್ಕೆ ನೀವಿದ್ರೆ ನನಗೆ ಎಷ್ಟೇ ಸಾಕು ಕಣ್ರಿ. ಟೈಮ್ ಆಯ್ತು, ಭಾರತಿ ಮದುವೆ ಬೇರೆ ಹೋಗ್ಬೇಕಲ್ವಾ? ನನ್ನ ಕೈಗೆ ಹಣದ ಕಟ್ಟನ್ನು ಕೊಟ್ಟು ಇದರ ಜೊತೆಗೆ ನನ್ನ ಈ ಮದುವೆ ಯಾವಾಗ ಚಿಂತೆ ಮಾಡಿದ್ರೆ ರೂಪ, ನಮ್ಮಿಬ್ಬರು ಹೃದಯ ಮಿಲನವಾಗಿದೆ. ಈ ಮದುವೆ ಎಂಬ ಮತ್ತೇಕೆ ನಿನಗೆ ಮೂಡುವ ನಂಬಿಕೆ? ಸಮಯ ನೋಡಿ ನಾನೆಲ್ಲ ಹೇಳುತ್ತೇನೆ, ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಾನು ಯಾವತ್ತೂ ಚಿಂತೆ ಮಾಡೋದಿಲ್ಲ. ಯಾಕೆಂದ್ರೆ ಸಂತೋಷ ಪಡೆಯುವ ನಿಮ್ಮ ಹೃದಯ ಸಾಗರ ಇದೆಯಲ್ಲ, ನನ್ಗೆ ಅಷ್ಟೇ ಸಾಕು. ಹೋಗ್ಬೇಕು ಅಂತ ಹೇಳ್ತಾ ಇದ್ದಲ್ಲ.
ರೂಪ. ನೀನು ಈ 7 ಲಕ್ಷ ಕೊಟ್ಟ ಸಂತೋಷಕ್ಕೆ ಅದರ ಜೊತೆಗೆ ನನ್ನ ಈ ಹೃದಯ ಸಂತೋಷ ಪಡಿಸ್ಬೇಕು. ಪಡಿಸಲೇಬೇಕು. ಥ್ಯಾಂಕ್ ಯು. ಬಾಯ್
ನಮ್ಮಂತ ಕಲಿಯುಗದ ಕಾಮಕರ ಕೈಯಲ್ಲಿ ಹಣ ತಂದು ಕೊಟ್ಟರೆ ನಿನ್ನ ಕೊರಳಿಗೆ ತಾಳಿ ಅದು ಎಂದಿಗೂ ಸಾಧ್ಯವಿಲ್ಲ. ಭಾರತಿ ರೂಪ, ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಬದಲು ಏನು ಹಾಕಬೇಕಾಗುತ್ತದೆ. ಏಕೆಂದರೆ ಕುರಿ ಕಟ್ಟು ಕೊಯ್ಯುವ ಕಟುಕ ಕುರಿಗೆ ಹುಲ್ಲು ತುರಿಸಿ ಮುದ್ದಿಸಿ ಕೊಲ್ಲುತ್ತಾನೆ. ಅದರಂತೆ ಈ ಕಲಿಯುಗದ ಕರ್ಮಂದ್ರ ನಿನ್ನನ್ನು ಪ್ರೀತಿಸಿ ಮೋಹಿಸಿ ನಿನ್ನಲ್ಲಿರುವ ಹಣ